ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮೂರನೇ ಅವಧಿಯಲ್ಲಿ 11ನೇ ವರ್ಷವೂ ಸಾಧನೆಗಳ ಹಾದಿಯಲ್ಲೇ ಮುನ್ನುಗ್ತಾ ಇದೆ. ಭಾರತವನ್ನ ಇಡೀ ವಿಶ್ವದ ದಿಗ್ಗಜ ರಾಷ್ಟ್ರಗಳೇ ಕುತೂಹಲದಿಂದ ಹುಬ್ಬೇರಿಸಿಕೊಂಡು ನೋಡುವಂತೆ ಮಾಡಿದ್ದಾರೆ. ಜಾಗತಿಕ ರಾಷ್ಟ್ರಗಳ ಸಾಲಿನಲ್ಲಿ ದೇಶ ಮುಂಚೂಣಿಯಲ್ಲಿರುವುದು ಇಡೀ ಭಾರತೀಯರು ಹೆಮ್ಮೆ ಪಡುವಂತಾಗಿದೆ. ಯೋಜನೆ, ಸಂಶೋಧನೆ, ಅಭಿವೃದ್ಧಿ, ಮಾರುಕಟ್ಟೆ ವಿಸ್ತರಣೆ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಸದಾ ಜಪಿಸುವ ಈ 4 ಅಂಶಗಳು ಇಂದು ಭಾರತವನ್ನ ಇಡೀ ವಿಶ್ವದಲ್ಲೇ ಮುಂಚೂಣಿಯಲ್ಲಿರುವಂತೆ ಮಾಡಿವೆ. ಅಮೆರಿಕ, ರಷ್ಯಾ, ಫ್ರಾನ್ಸ್ನಂತಹ ದೇಶಗಳು ಮೋದಿ ಎಂದರೆ ಹುಬ್ಬೇರಿಸಿಕೊಂಡು ನೋಡುವಂತೆ ಮಾಡಿದೆ. ಭಾರತದ ಜೊತೆಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ನಿಲ್ಲುವಂತೆ ಮಾಡಿದೆ. ಈ ವರ್ಷ ಭಾರತೀಯರು ಇನ್ನಷ್ಟು ಸಕಾರಾತ್ಮಕವಾಗಿ ಯೋಚಿಸಲು, ವೇಗವಾಗಿ ಮುನ್ನಡೆಯಲು ಮತ್ತು ಸುಧಾರಣೆಗಳನ್ನು ಜಾರಿಗೆ ತರಲು ಇತಿಹಾಸ ನಿರ್ಮಿಸಿದ ವರ್ಷ. ಮೋದಿ ನಾಯಕತ್ವದಲ್ಲಿ ಹಳೆಯ ಕಾನೂನುಗಳನ್ನು ಪರಿಷ್ಕರಣೆ ಮಾಡಲಾಗಿದೆ. ತೆರಿಗೆ ಮತ್ತು ನಿಯಂತ್ರಣ ವ್ಯವಸ್ಥೆ ಸರಳೀಕರಣವಾಗಿದೆ. ಕೈಗಾರಿಕೆಗಳಿಗೆ ಹೊಸ ರೂಪುರೇಷೆ ನೀಡಲಾಗಿದೆ. ಆಡಳಿತ ಯಂತ್ರ ನವಭಾರತದ ಆಶಯಗಳಿಗೆ ತಕ್ಕಂತೆ ಅತಿ ವೇಗವಾಗಿ ಕೆಲಸ ಮಾಡುತ್ತಿದೆ. ದೇಶದ ಜನಕ್ಕೆ ಆರ್ಥಿಕ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನೊಂದಿಷ್ಟು ಸ್ಪಷ್ಟತೆ ಸಿಕ್ಕಿದೆ. ಜಾಗತಿಕ ಮಟ್ಟದಲ್ಲಿ ಬೆಳೆಯುವ ಅವಕಾಶಗಳನ್ನು ಸೃಷ್ಟಿಸಲಾಗಿದೆ. ಗ್ರಾಮೀಣ ಭಾರತದಿಂದ ಕೈಗಾರಿಕೆಗಳವರೆಗೆ ಮಾರುಕಟ್ಟೆ ವಿಸ್ತರಣೆ ತನಕ ಉಜ್ವಲ ಭವಿಷ್ಯ ರೂಪಿಸುವ ಉದಯೋನ್ಮುಖ ಕೆಲಸಗಳಾಗಿವೆ. ಜಾಗತಿಕ ನಿರೀಕ್ಷೆಗೂ ಮೀರಿ ಭಾರತ 2025ರಲ್ಲಿ 8.2% GDP ವೃದ್ಧಿ ಸಾಧಿಸಿದೆ. ತೆರಿಗೆ, ಕಾರ್ಮಿಕ, ಬಂದರು ಆಧುನೀಕರಣ, ಅಣುಶಕ್ತಿ, FDI, FTAಗಳಿಂದ ಹಿಡಿದು ಡಿರೆಗ್ಯುಲೇಷನ್ ವರೆಗೆ ವ್ಯಾಪಕ ಸುಧಾರಣೆಗಳ ಪರಿಣಾಮ ಕಂಡಿದೆ. ಕಾರ್ಮಿಕ ಕ್ಷೇತ್ರದಲ್ಲಿ ಸುಧಾರಣೆಗಳು. 29 ವಿಭಜಿತ ಕಾನೂನುಗಳನ್ನು 4 ಆಧುನಿಕ ಕಾರ್ಮಿಕ ಸಂಹಿತೆಗಳಾಗಿ ಏಕೀಕರಿಸುವ ಮೂಲಕ 2025ರಲ್ಲಿ ಭಾರತ ಉದ್ಯೋಗ ಜಗತ್ತಿಗೆ ಸ್ಪಷ್ಟತೆ ಮತ್ತು ಭದ್ರತೆ ತಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಸಮ್ಮತ ವೇತನ, ಕೈಗಾರಿಕಾ ಕ್ಷೇತ್ರಗಳ ಅಭಿವೃದ್ಧಿ, ಜನರಿಗೆ ಸಾಮಾಜಿಕ ಭದ್ರತೆ ಮತ್ತು ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವ ಕೆಲಸದ ಮೇಲೆ ಮೋದಿ ಸರ್ಕಾರ ಹೆಚ್ಚಿನ ಗಮನ ನೀಡಿದೆ. GST ಸರಳ, ನ್ಯಾಯಸಮ್ಮತ ವ್ಯವಸ್ಥೆ. 2025ರಲ್ಲಿ ಭಾರತ GST ಸರಳೀಕರಣವಾಗಿದೆ. ಎಲ್ಲ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ಕೇವಲ 2 ಸ್ಲ್ಯಾಬ್ ಅಂದ್ರೆ 5% ಮತ್ತು 18% ಮಾತ್ರ ಉಳಿಸಿಕೊಳ್ಳಲಾಗಿದೆ. ಇದು ಗ್ರಾಹಕರು, MSMEಗಳು, ಕೃಷಿ ಮತ್ತು ಕಾರ್ಮಿಕ ಆಧಾರಿತ ಕ್ಷೇತ್ರಗಳಿಗೆ ದೊಡ್ಡ ನೆರವಾಗಿದೆ. ಇದರ ನಡುವೆಯೇ ಆದಾಯದಲ್ಲಿ ಬೆಳವಣಿಗೆ ನಿರಂತರವಾಗಿದ್ದು, ಮುಂದಿನ ವರ್ಷ GST ಆದಾಯ ಹೆಚ್ಚಾಗುವ ಎಲ್ಲಾ ಆಶಾದಾಯಕ ಮಾರ್ಗಗಳೂ ಕಾಣಿಸುತ್ತಿವೆ. ಆದಾಯ ತೆರಿಗೆ ಕ್ರಾಂತಿ. ವಾರ್ಷಿಕ 12 ಲಕ್ಷದವರೆಗಿನ ಆದಾಯಕ್ಕೆ ಆದಾಯ ತೆರಿಗೆ ರದ್ದು ಮಾಡಲಾಗಿದೆ. ಇದು ಮಧ್ಯಮ ವರ್ಗಕ್ಕೆ ಬಂಪರ್ ಸಿಕ್ಕಂತಾಗಿದೆ. ಜೊತೆಗೆ 1961ರ ಹಳೆಯ ಕಾನೂನಿನ ಬದಲು ಹೊಸ, ಸರಳ, ತಂತ್ರಜ್ಞಾನ ಆಧಾರಿತ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ತರಲಾಗಿದೆ. ಸಮುದ್ರ ವ್ಯವಹಾರ ಸುಧಾರಣೆ. ಬಂದರು ಮತ್ತು ಸಮುದ್ರ ವ್ಯವಹಾರ ಕಾನೂನುಗಳಲ್ಲಿ 5 ಮಹತ್ವದ ಮಸೂದೆಗಳು ಅಂಗೀಕಾರಗೊಂಡಿವೆ. 1908, 1925, 1958ರ ಕಾಲದ ಹಳೆಯ ಕಾನೂನುಗಳನ್ನು ಬದಲಿಸಲಾಗಿದೆ. ಇದರೊಂದಿಗೆ ಸಾಗರ ಭದ್ರತೆ, ಬಂದರು ಆಡಳಿತ, ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಮತ್ತು ಬ್ಲೂ ಎಕಾನಮಿ ಅಭಿವೃದ್ಧಿ ಪಥದಲ್ಲಿ ಸಾಗಿವೆ.
ವ್ಯಾಪಾರ ವಹಿವಾಟು ಸರಳೀಕರಣ, ಎಂಎಸ್ಎಂಇ ಸುಧಾರಣೆಗಳು. ವ್ಯಾಪಾರ ವಹಿವಾಟು ಕ್ಷೇತ್ರದ ಸರಳೀಕರಣ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ನಿಯಮಗಳಲ್ಲಿ ಸುಧಾರಣೆ ಮಾಡಲಾಗಿದೆ. ಈ ಮೂಲಕ 76 ಉತ್ಪನ್ನಗಳ ಮೇಲಿದ್ದ ಕಡ್ಡಾಯ ಅನುಮೋದನೆ ರದ್ದಾಗಿದೆ. ಈ ಮೂಲಕ ಸಣ್ಣ ಮಧ್ಯಮ ಉತ್ಪಾದಕರ ಹಿತ ಕಾಪಾಡುವ ಕೆಲಸವಾಗ್ತಿದೆ. ಎಂಎಸ್ಎಂಇ ಮೇಲೆ ಹೂಡಿಕೆ ಮತ್ತು ಟರ್ನ್ಓವರ್ ಮಿತಿಗಳನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿ ಉದ್ಯಮಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಎಫ್ಡಿಐ ಮತ್ತು ವಾಣಿಜ್ಯ ಒಪ್ಪಂದಗಳು. ವಿಮಾ ಕ್ಷೇತ್ರಗಳಲ್ಲಿ ಎಫ್ಡಿಐ ಸಡಿಲಿಕೆ. ಬ್ರಿಟನ್, ಒಮಾನ್, ನ್ಯೂಜಿಲೆಂಡ್ ಮತ್ತು ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳ ಜೊತೆಗೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಗಳಾಗಿವೆ. $100 ಬಿಲಿಯನ್ ಹೂಡಿಕೆಗೆ ಒಪ್ಪಂದವಾಗಿದ್ದು, ಈ ಮೂಲಕ ಜಾಗತಿಕ ವ್ಯಾಪಾರ ಕೇಂದ್ರವಾಗಿ ಭಾರತ ಇನ್ನಷ್ಟು ಬಲವಾಗ್ತಿದೆ. ಹಣಕಾಸು ಮಾರುಕಟ್ಟೆ ಸುಧಾರಣೆ. ಸೆಕ್ಯುರಿಟೀಸ್ ಮಾರ್ಕೆಟ್ ಕೋಡ್ ಬಿಲ್ ಮೂಲಕ ಏಕೀಕೃತ ಕಾನೂನು ತಂದಿದ್ದು, ಈ ಮೂಲಕ ಗ್ರಾಹಕರ ರಕ್ಷಣೆ, ತಂತ್ರಜ್ಞಾನ ಆಧಾರಿತ ಮಾರುಕಟ್ಟೆ ವಿಸ್ತರಣೆ ಮಾಡಲಾಗಿದೆ. ಅಪರಾಧಗಳಿಗೆ ಕಡಿವಾಣ. 200ಕ್ಕೂ ಹೆಚ್ಚು ಸಣ್ಣ ಅಪರಾಧಗಳನ್ನು ಡಿಕ್ರಿಮಿನಲೈಸ್ ಮಾಡಲಾಗಿದೆ. ಹಲವಾರು ಹಳೆಯ ಕಾನೂನುಗಳನ್ನು ರದ್ದು ಮಾಡಲಾಗಿದೆ. ಅಣುಶಕ್ತಿ ಹೊಸ ಯುಗ. ಶಾಂತಿ ಬಿಲ್ ಮೂಲಕ ಅಣುಶಕ್ತಿ ಕ್ಷೇತ್ರದಲ್ಲಿ ಖಾಸಗಿ ಹಾಗೂ ವಿದೇಶಿ ಸಹಭಾಗಿತ್ವಕ್ಕೆ ಅವಕಾಶ ನೀಡಲಾಗಿದೆ. ಭದ್ರತೆ, ನಿಯಂತ್ರಣ ಮತ್ತು ಭವಿಷ್ಯದ ತಂತ್ರಜ್ಞಾನ ಹೂಡಿಕೆಗೆ ಈ ಬಿಲ್ ಮೂಲಕ ಸಾಧ್ಯವಾಗಲಿದೆ. ಗ್ರಾಮ ಉದ್ಯೋಗಕ್ಕೆ ಹೊಸ ರೂಪ. ವಿಕಸಿತ ಭಾರತ ಹಾಗೆ ಗ್ರಾಮ್ ರೋಜ್ಗಾರ್ ಬಿಲ್ ಮೂಲಕ ಉದ್ಯೋಗ ಖಾತರಿ ಯೋಜನೆಯ ದಿನಗಳನ್ನು ಹೆಚ್ಚಳ ಮಾಡಲಾಗಿದೆ. 100 ದಿನಗಳಿಂದ 125 ದಿನಕ್ಕೆ ಹೆಚ್ಚಳ ಮಾಡಲಾಗಿದೆ. ಭಾರತದ ಕ್ರಿಮಿನಲ್ ಕಾನೂನು ಪರಿವರ್ತನೆ. ಬ್ರಿಟಿಷರ ಕಾಲದಿಂದಿದ್ದ 1860ರ ಐಪಿಸಿ ಸೆಕ್ಷನ್ಗಳಿಗೆ ಮೋದಿ ಸರ್ಕಾರ ಅಂತ್ಯ ಹಾಡಿದೆ. ಭಾರತೀಯ ನ್ಯಾಯ ಸಂಹಿತೆ ಈ ವರ್ಷ ಸಂಪೂರ್ಣ ಮಟ್ಟದಲ್ಲಿ ಜಾರಿಯಾಗಿದೆ. ಸೈಬರ್ ಅಪರಾಧ ತಡೆ, ಉಗ್ರ ಚಟುವಟಿಕೆಗಳಿಗೆ ಕಡಿವಾಣ ಹಾಗೂ ಸಂಘಟಿತ ಅಪರಾಧಗಳಿಗೆ ಕಠಿಣ ಶಿಕ್ಷೆ ನೀಡುವ ಕಾನೂನು ಇನ್ನಷ್ಟು ಬಲಿಷ್ಠವಾಗಿದೆ. ಈ ಎಫ್ಐಆರ್, ಡಿಜಿಟಲ್ ಸಾಕ್ಷ್ಯ ಸಾಬೀತಿಗೆ ಮಾನ್ಯತೆ ಹೆಚ್ಚಾಗಿದೆ. ಒಟ್ನಲ್ಲಿ ದೇಶವನ್ನ ಇನ್ನಷ್ಟು ರಚನಾತ್ಮಕವಾಗಿ ಮುನ್ನಡೆಸಲು, ಭವಿಷ್ಯದಲ್ಲಿ ಇನ್ನಷ್ಟು ಝಗಮಗಿಸುವಂತೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪಾರದರ್ಶಕ ಆಡಳಿತ ನೀಡುತ್ತಿದೆ. ಕಾರ್ಮಿಕರಿಗೆ ಗೌರವ, ಮಧ್ಯಮ ವರ್ಗಕ್ಕೆ ತೆರಿಗೆ ಸ್ವಾತಂತ್ರ್ಯ, ಉದ್ಯಮಿಗಳಿಗೆ ಸರಳ ವ್ಯವಸ್ಥೆ, ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಗಳಿಕೆ ಇವೆಲ್ಲವೂ ವಿಕಸಿತ ಭಾರತ 2047ರ ಕನಸಿಗೆ ಇನ್ನಷ್ಟು ಆಶಾಭಾವನೆ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.